ರಾಜ್ಯಪಾಲರ ನಿರ್ಧಾರ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸರಿ ಇದೆ ಅಂತ ಕೋರ್ಟ್ ತೀರ್ಪು ಕೊಡ್ತಾ ಇದ್ದ ಹಾಗೆ ರಿಯಾಕ್ಷನ್ಸ್ ಬರ್ತಾ ಇದೆ. ಆಪ್ತರ ಮಾತು ಕೇಳಿ ಸಿಎಂ ಸಿದ್ದರಾಮಯ್ಯ ಕೆಟ್ಟರು. ಬಿಜೆಪಿ ಶಾಸಕ ಶ್ರೀವತ್ಸ ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಸಚಿವ ಬೈರತಿ ಸುರೇಶ್, ಕಾನೂನು ಸಲಹೆಗಾರ ಪೊನ್ನಣ್ಣ ಸಲಹೆಯಿಂದ ಸಿಎಂಗೆ ಇವತ್ತು ಈ ಸ್ಥಿತಿ ಬಂದಿದೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ಕೊಡಲೇಬೇಕು ಅನ್ನೋ ಆಗ್ರಹವನ್ನ ಗಟ್ಟಿಗೊಳಿಸ್ತಾ ಇದ್ದಾರೆ ಶಾಸಕ ಶ್ರೀವತ್ಸ ಅವರು. ಈಗ ಮೂಡ ಪ್ರಕರಣದಲ್ಲಿ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯೂ ಕೂಡ ಸಿಕ್ಕಿದೆ. ಆ ಮೂಡ ಪ್ರಕರಣವನ್ನು ಮೊದಲ ಬಾರಿಗೆ ಸಾರ್ವಜನಿಕವಾಗಿ ಬಯಲು ಮಾಡಿದಂಥದ್ದು ಮೈಸೂರಿನ KR ಕ್ಷೇತ್ರದ BJP ಶಾಸಕರಾಗಿರುವಂತಹ ಶ್ರೀವತ್ಸ ಅವರು. ಅವರಿಗೆ ನಮ್ಮ ಜೊತೆಲಿ ಅವ್ರ ಜೊತೆ ನಾನು ಮಾತಾಡ್ತೀನಿ. ನೀವೇ ಮೊದಲು ರೈಸ್ ಮಾಡಿದಂತಹ ಕೇಸು, ಆ ಕೇಸಲ್ಲಿ ಈಗ ಮೊದಲ ಹಂತದ ಜಯ ನಿಮಗೆ ಸಿಕ್ಕಿದೆ ಅಂತ ಅನ್ನಿಸ್ತಾ ಇದೆ? ಖಂಡಿತ ಜಯ ಸಿಕ್ಕಿದೆ. ದಾಖಲೆಗಳು ಇಟ್ಕೊಂಡು ಮಾತಾಡ್ತಾ ಇದ್ವಿ. ಪ್ರತಿಯೊಂದು ದಾಖಲೆಗಳು ಸನ್ಮಾನ್ಯ ಸಿದ್ದರಾಮಯ್ಯನವರ ಮನೆಯವರಿಗೆ ಇದರ ಫಲಾನುಭವಿಗಳಾಗಿದ್ದಾರೆ ಅನ್ನೋದು ತೋರಿಸ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ನಮಗೆ ಇವತ್ತು ಜಯ ಸಿಕ್ಕಿದೆ. ದಾಖಲೆಗಳನ್ನು ಪ್ರೊಡ್ಯೂಸ್ ಮಾಡಿದ್ದು ವಕೀಲರುಗಳೆಲ್ಲ ಏನು ಹೇಳಿದ್ದು ಅದು ನ್ಯಾಯಾಧೀಶರಿಗೆ ಮನವರಿಕೆ ಆಗಿದೆ. ಆ ಹಿನ್ನೆಲೆಯಲ್ಲಿ ಸತ್ಯಮೇವ ಜಯತೆ, ಸತ್ಯಕ್ಕೆ ಜಯ ಸಿಕ್ಕಿದೆ. ಯಾಕಂದರೆ ಸಿದ್ದರಾಮಯ್ಯನವರು ಮೊದಲಿಂದ ಹೇಳ್ತಾ ಇದ್ದಂಥದ್ದು BJP ರಾಜಕಾರಣ ಮಾಡ್ತಾ ಇದೆ, ನನ್ನದೇನು ತಪ್ಪಿಲ್ಲ, ರಾಜ್ಯಪಾಲರನ್ನು ಕೂಡ BJP ಮಿಸ್ಯೂಸ್ ಮಾಡ್ಕೊಳ್ತಾ ಇದೆ ಅಂತ ಹೇಳ್ತಾ ಇದ್ರು. ಆದರೆ ಈಗ ಕೋರ್ಟ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಬಿಟ್ಟಿದೆ. ಅದೇ ಅವರು ರಾಜ್ಯಪಾಲರ ವಿರುದ್ಧ BJP ವಿರುದ್ಧ ಮಾಡಿದಂಥ ಅಪಪ್ರಚಾರ ಈಗ ನಿಜ ಅಲ್ಲ ಅಂತಾಗಿದೆಯಲ್ಲ, ಈಗ ಗೊತ್ತಾಗ್ತಿದೆಯಲ್ಲ. ಕೋರ್ಟ್ ವಿರುದ್ಧ ಏನು ಮಾತಾಡ್ತಾರೆ? ಹೈಕೋರ್ಟಿನ ತೀರ್ಪಿನ ವಿರುದ್ಧ. ಇವ್ರಿಗೆ ಅವಕಾಶ ಇರ್ಬೋದು ಬೇರೆ ಕೋರ್ಟಿಗೆ ಹೋಗೋಕ್ಕೆ, ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋಕ್ಕೆ. ಆದರೆ ಈಗಂತೂ ಅವರಿಗೆ ನಿರಾಶೆ ಆಗಿದೆಯಲ್ಲ. ಹೇಳ್ತಾ ಇದ್ರಲ್ಲ, ಬಂದು ಮೂರು ದಿವಸಕ್ಕೂ ಕಳೆದ 21 ದಿವಸದಲ್ಲಿ 3 ಸಲ ಚಾಮುಂಡೇಶ್ವರಿ ದರ್ಶನವನ್ನು ಮಾಡಿದ್ರಲ್ಲ. ಯಾವತ್ತೂ ಹೊರಟ ಸತ್ಯಕ್ಕೆ ಜಯ ಸಿಗೋದು ನಾವೇ ಮೊದಲಿಂದ ಹೇಳ್ತಾ ಇದ್ವಿ. ಇದ್ರಲ್ಲಿ ಮುಖ್ಯಮಂತ್ರಿಗಳ ಮನೆಯವರ ತನಕ ಫಲಾನುಭವಿಗಳಿದ್ದಾರೆ. ತಪ್ಪಾಗಿದೆ, 14 ಸೈಟ್ ಸರೆಂಡರ್ ಮಾಡಿ ಅಂತ ಹೇಳ್ತಾ ಇದ್ವಿ. ಸರೆಂಡರ್ ಮಾಡಿದ ಟೈಮಲ್ಲಿ 62 ಕೋಟಿ ಕೇಳಿದ್ದ ಕಾರಣಕ್ಕೆ ದಿನೇಶ್ ರಾಜ್ಯಕ್ಕೆ ಇವತ್ತು ನನಗನ್ಸುತ್ತೆ ದಾಖಲೆಗಳು ನಮ್ಮ ಪರವಾಗಿತ್ತು, CMನ ವಿರುದ್ಧವಾಗಿತ್ತು. ಮಾತು ಕೇಳಿಬಿಟ್ಟಿದ್ರೆ ವಾಪಸ್ ಕೊಟ್ಬಿಟ್ಟಿದ್ರೆ ಎಲ್ಲಾದ್ರೂ ಮುಗ್ದೋಗ್ಬಿಡ್ತಿತ್ತ ಅಂತ ನನಗೆ ಹಂಗೇನು. ನಮ್ಮ ರಾಜ್ಯದ ಹಿತಕ್ಕೆ ಈ ತೀರ್ಪು ಒಂದು ಎಕ್ಸಲೆಂಟ್ ತೀರ್ಪು ಅಂತ ಹೇಳ್ತೀವಿ. ಡಬಲ್ ಬೆಂಚ್ ಕೂಡ ಅವರು ಅದನ್ನು ಪ್ರಶ್ನೆ ಮಾಡ್ತಾರೆ, ಮೇಲ್ಮನವಿ ಮಾಡಲಿ. ನಾವು ಸುಪ್ರೀಂ ಕೋರ್ಟಲ್ಲಿ ನಾವು ಕೇವೇಟ್ ಆಲ್ರೆಡಿ ಹಾಕಿದ್ದೀವಿ, ಹೋಗ್ತಾರೆ ಅಂತ ಗೊತ್ತು. ಅದು ಅವ್ರಿಗಿರೋ ಕಾನೂನಾತ್ಮಕ ಹಕ್ಕದು ಬಳಸ್ಕೋತಾರೆ. ಈಗ ಡಬಲ್ ಬೆಂಚ್ ಬಂದು ಹಾಕ್ತಾರೆ. ಈಗ ನಮ್ಮದು ಕೇವೇಟ್ ಫೈಲಿಂಗ್ ಆಗ್ತಾ ಇದೆ. ಕೋರ್ಟಲ್ಲಿ ಇದ್ದಂತ ಎಲ್ಲ ಅಡೆತಡೆಗಳು ನಿವಾರಣೆ ಅಥವಾ ಈಗ ತಮ್ಮದು ಯಾವುದು ಅಡೆತಡೆ ಇರಲಿಲ್ಲ ನಮಗೆ. ನನ್ನ ಹೈಕೋರ್ಟ್ ಆದೇಶ ಅದು ಬಾಕಿ ಉಳ್ಕೊಂಡಿತ್ತಲ್ಲ, ಅದು ಸ್ವಲ್ಪ ಮುಂದೂಡಿದ್ರು ಅಷ್ಟೇ. ಇಲ್ಲಿ ನಡೆಯುವಾಗ ಅದೊಂದು ಸ್ವಲ್ಪ ಗೌರವ. ನಮ್ಮ ಹೈಕೋರ್ಟಲ್ಲಿ ಮ್ಯಾಟ್ರ್ ಇದ್ದಾಗ ಅದಕ್ಕೊಂದು ಗೌರವ ಕೊಡಬೇಕು ಅನ್ನೋದು ಅದು ಕರ್ತವ್ಯ. ಆ ಪ್ರಕಾರ ಅದನ್ನು ಸ್ವಲ್ಪ ಪ್ರೊಲಾಂಗ್ ಮಾಡಿದ್ರು. ಅದನ್ನು ಮುಂದಕ್ಕೆ ತಗೋತಾರೆ. ನೀವೇ ಕೇಳ್ಕೊಂಡಿದ್ದೀರಲ್ಲ ಎಲ್ಲ ಚೆನ್ನಾಗಿ. 19 ಬರೋದು ಈಗಲ್ಲ, 19 ಬರೋದು ಈಗ ಸ್ಪೆಷಲ್ ಕೋರ್ಟಲ್ಲಿ ಮುಂದುವರೆದು ನನ್ನ ಸ್ವಾನ್ ಸ್ಟೇಟ್ಮೆಂಟ್ ಆದಮೇಲೆ ಕೋರ್ಟ್ ಆದೇಶ ಕೊಡ್ತದೆ ಸೆಕ್ಷನ್ 19 ಅಪ್ರೂವಲ್ ತೊಗೊಂಬನ್ನಿ ಅಂತ. ಆಗ 19 ಬರೋದು, ಈಗ 19 ಬರಲ್ಲ. ನಮ್ಮ ಜೊತೆ ಅಬ್ರಾಹಂ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ ಸರ್. ಹೇಳಿ. ಧನ್ಯವಾದ. ದುರುದಾರ ಅಬ್ರಾಹಂ ಈಗಷ್ಟೇ ಹೇಳಿದನ್ನ ಕೇಳಿಸ್ಕೊಳ್ತಾ ಇದ್ರಿ. ಸುಪ್ರೀಂ ಕೋರ್ಟ್ನಲ್ಲಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಹೋಗುವಂತಹ ಮುನ್ಸೂಚನೆ ಸಿಕ್ಕಿರೋದ್ರಿಂದ ನಾವು ಕೂಡ ಕೇವಿಯಟ್ ಹಾಕೊಂಡಿದ್ದೀವಿ. ನಾವು ಅಲ್ಲಿ ಲೀಗಲಿ ಫೈಟ್ ಮಾಡ್ತೀವಿ. ನಮ್ಮ ಹತ್ರ ಪಬ್ಲಿಕ್ ಡೊಮೈನ್ನ ಡಾಕ್ಯುಮೆಂಟ್ಸ್ ಇದಾವೆ. ನಮ್ಮ ಹೋರಾಟಕ್ಕೆ ಮೊದಲ ಹಂತದಲ್ಲಿ ಜಯ ಸಿಕ್ಕಿದೆ. ಅವ್ರ ಹತ್ರ ಇನ್ನೂ ಆಪ್ಷನ್ಸ್ ಇದಾವೆ. ಅವ್ರು ಯಾವ್ಯಾವ ಬೆಂಚಿಗೆ ಹೋಗ್ತಾರೋ ಅಲ್ಲೂ ಕೂಡ ನಾವು ಕೇವಿಯಟ್ಗಳನ್ನು ಹಾಕೊಳ್ತೀವಿ. ದ್ವಿಸದಸ್ಯ ಪೀಠಕ್ಕೆ ಹೋಗಬಹುದು ಅನ್ನೋ ಅಂದಾಜಿದೆ. ಸೊ ಅಲ್ಲೂ ಕೂಡ ಕೇವಿಯಟ್ ಫೈಲ್ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ಪರಿಹಾರದ ರೂಪದಲ್ಲಿ ಸಿಎಂ ಪತ್ನಿ ಪಡೆದಂತಹ ಸೈಟ್ನಲ್ಲಿ ಅವ್ಯವಹಾರ ಆಗಿರೋದು ನಿಜ. ಹೀಗಾಗಿ ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀವಿ ಅಂತ ತಿಳಿಸಿದರು.